ಹಾ ಭಗವಂತ, ಹೌದು ಹೌದು, ನೀನು ಹೇಳಿದ ಹಾಗೆ ಆಗಲಿ. ಸರಿ, ಎಲ್ಲ ನಿನ್ನ ಕೃಪೆ. ನನ್ನ ಮಾತನ್ನ ಈ ಲೋಕದಲ್ಲಿ ಕೇಳುವವರು ಇದ್ದಾರೆ ಅನ್ಸುತ್ತಾ? ಏನ್ ಮಾಡೋದು? ಈ ಜನರಿಗೆ ಕಪಟ ಗುರುಗಳ ಕಡೆಗೆ ಒಲವು ಜಾಸ್ತಿ. ಆಗ್ಲಿ ಆಗ್ಲಿ, ನೀನು ಹೇಳಿದ್ದನ್ನ ತಿಳಿಸ್ತೇನೆ. ಉಳಿದಂತೆ ಎಲ್ಲ ನಿನ್ನಿಚ್ಛೆ. ಮಹಾದೇವ ಶಿವ ಶಂಭೋ ಶಂಭೋ, ಶಂಭೋ ಶಂಕರ ಶಿವ ಶಂಭೋ ಶಂಭೋ. ಗುರುಗಳೇ, ಈಶ್ವರನ ಸಂದೇಶ ಬಂದಿರೋ ಹಾಗೆ ಇದೆ. ಹೌದು, ಬಹಳ ಗಂಭೀರವಾಗಿರೋ ಸಂದೇಶನೇ ಬಂದಿದೆ. ಆದ್ರೆ ಈ ಮೂರ್ಖ ಜನರು ಇದನ್ನೆಲ್ಲ ಕೇಳಬೇಕಲ್ಲ. ಅಯ್ಯೋ, ನೀವಾಗ ಅನ್ಕೋಬೇಡಿ, ನಾವು ನಿಮ್ಮ ಮಾತನ್ನ ಶಿರ್ಸಾವಹಿಸಿ ಪಾಲನೆ ಮಾಡ್ತೀವಿ. ನೀವೆಲ್ಲರೂ ಕೇವಲ ನನ್ನ ಮಾತನ್ನಷ್ಟೇ ಕೇಳಿ ಮುಂದುವರಿಬೇಕು ಅಂತ ಆ ಮಹಾದೇವ ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ಹಳ್ಳಿನಲ್ಲಿ ಇನ್ನೂ ಕೆಲವು ಜನಕ್ಕೆ ನಾನು ಹೇಳಿದ್ದನ್ನು ಕೇಳಬೇಕು ಅನ್ನೋದು ತಲೆಗೆ ಹೋಗ್ತಾ ಇಲ್ಲ. ಮೂರ್ಖರು. ಆ ಶಿವನೇ ನಿಮ್ಮನ್ನ ಈ ಭೂಮಿಗೆ ಕಳಿಸಿದ್ದಾನೆ. ಇನ್ನು ನಿಮ್ಮ ಮಾತನ್ನ ಕೇಳದೆ ಇರಕ್ಕಾಗುತ್ತಾ ಗುರುಗಳೇ? ಹಾಗಂತ ನೀನ್ ಹೇಳ್ತೀಯ? ಎಲ್ಲರ ಭಾವನೆನೂ ಹಾಗೇ ಇರ್ಬೇಕಲ್ಲ. ನಿಮ್ಮ ಮಾತನ್ನ ನಾವು ಇವಾಗ ಕೇಳಲೇಬೇಕು. ಈ ಗೊಂಬೆಯಿಂದ ರಕ್ಷಣೆ ಸಿಗಬೇಕು ಅಂದ್ರೆ ನಮಗೆ ಬೇರೆ ದಾರಿನೇ ಇಲ್ಲ. ಸಿದ್ಧಲಿಂಗ ಬುದ್ಧಿಗಳ ಹತ್ರ ಪರಿಹಾರ ಕೇಳ್ಕೊಂಡು ನಾವೊಂದಷ್ಟು ಜನ ಹೋಗಿದ್ವಿ. ಆದ್ರೆ ನಮಗವ್ರೇನೂ ಸರಿಯಾಗಿ ಹೇಳಲೇ ಇಲ್ಲ. ನಿಮ್ಗೇನ್ ದಾಳಿ ಬಂದಿದೆ ಅಂತ ನಾನು ಇಲ್ವಾ ಇಲ್ಲಿ? ಆ ಸಿದ್ಧಲಿಂಗ ದೇವರ ಹೆಸರು ಹೇಳ್ಕೊಂಡು ದನ ಕನಕ ದೋಚ್ತಾ ಇದ್ದಾನೆ. ಎಲ್ಲ ನಿಮ್ಮ ಹಣೆ ಬರ. ಅವನ ಹತ್ರ ಹೋಗಿದ್ದೀರಾ. ಅದೇ ಸುಮ್ಮನೆ ಹೋಗಿ ತಪ್ಪು ಮಾಡಿದ್ವಿ ಅಂತ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಈ ಸಮಾಜಕ್ಕೆ ಸಿದ್ಧಲಿಂಗನ ಅವಶ್ಯಕತೆನೇ ಇಲ್ಲ. ನಾನು ಹೇಳಿದ್ದನ್ನ ಚಾಚೂ ತಪ್ಪದೆ ಅನುಸರಿಸಿದ್ರೆ ಉದ್ಧಾರ ಆಗ್ತೀರಾ. ನಾನು ಕೊಡೋ ಸಂದೇಶ ಯಾವುದೋ ಗ್ರಂಥದಲ್ಲಿ ಬರೆದಿರೋದಲ್ಲ. ಅದನ್ನ ಉರು ಹೊಡೆದು ಬಾಯ್ಪಾಠ ಮಾಡಿ ನಿಮ್ಮ ಮುಂದೆ ಒಪ್ಪಿಸ್ತಾ ಇರೋದೂ ಅಲ್ಲ. ಯಾರಿಂದಲೂ ಕದ್ದ ಮಾತು ಅಲ್ಲ. ನೇರವಾಗಿ ಶಿವ ಕೊಟ್ಟ ಅನುಭವವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಹೌದು ಗುರುಗಳೇ, ಕಪಟ ಗುರುಗಳನ್ನ ನಾವು ದೂರ ಇಡ್ತೀವಿ. ನಾವೆಲ್ಲ ನೀವು ಹೇಳಿದ ಮಾತನ್ನೇ ಕೇಳ್ತೀವಿ. ಆಗ್ಲಿ, ಹಾಗಾದ್ರೆ ಗುರುಕೃಪೆನೂ ಚೆನ್ನಾಗಿರುತ್ತೆ.